ಕೊಲೆ ಕೇಸಲ್ಲಿ 7 ದಿನ ಸಿಐಡಿ ಕಸ್ಟಡಿಗೆ ಬಿಜೆಪಿ ಶಾಸಕ 42ನೇ ಸಿಜೆಎಂ ನ್ಯಾಯಾಧೀಶರಿಂದ ಈ ಒಂದು ಆದೇಶವನ್ನು ಪ್ರಕಟ ಮಾಡಲಾಗಿದೆ. ಕೊಲೆ ಕೇಸಲ್ಲಿ 7 ದಿನ ಸಿಐಡಿ ಕಸ್ಟಡಿಗೆ ಬಿಜೆಪಿ ಶಾಸಕರನ್ನು ನೀಡಲಾಗಿದೆ. 42ನೇ ಸಿಜೆಎಂ ನ್ಯಾಯಾಧೀಶರಿಂದ ಈ ಒಂದು ಆದೇಶ ಪ್ರಕಟ ಆಗಿದೆ. ಸಿಐಡಿ ಕಸ್ಟಡಿ ವೇಳೆ ವೈದ್ಯಕೀಯ ಚಿಕಿತ್ಸೆಯನ್ನ ನೀಡಬೇಕು. 7 ದಿನ ವಿಚಾರಣೆಯನ್ನ ಎದುರಿಸಲಿರುವ ಭೈರತಿ ಬಸವರಾಜ್ ಸಿಐಡಿ ಕಚೇರಿಗೆ ಭೈರತಿಯನ್ನ ಅಧಿಕಾರಿಗಳು ಕರೆದೊಯ್ದಿದ್ದಾರೆ. ಶನಿವಾರ ಕೋರ್ಟ್ಗೆ ಹಾಜರುಪಡಿಸುವಂತೆ ಆದೇಶ ಪ್ರಕಟ ಮಾಡಲಾಗಿದೆ. ಬಿಕ್ಲು ಶಿವ ಕೊಲೆ ಕೇಸಲ್ಲಿ ಭೈರತಿಗೆ ವಿಚಾರಣೆಯ ಟೆನ್ಷನ್. ಫೆಬ್ರವರಿ 21ರವರೆಗೂ ಭೈರತಿ ಸಿಐಡಿ ಕಸ್ಟಡಿಗೆ ನೀಡಿದ್ದಾರೆ ಜಡ್ಜ್. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಬಳಿಕ ಸಿಐಡಿ ಕಸ್ಟಡಿಗೆ ಶಾಸಕ. ಭೈರತಿ ಬಸವರಾಜ್ ವೈದ್ಯಕೀಯ ವರದಿ ನಾರ್ಮಲ್, ಆರೋಗ್ಯದಲ್ಲಿ ಯಾವ ಸಮಸ್ಯೆ ಇಲ್ಲ ಅಂತ ಈಗ ವರದಿ ಬಂದಿದೆ. ಎದೆನೋವಂತ ಆಸ್ಪತ್ರೆಗೆ ಬಿಜೆಪಿ ಶಾಸಕರು ಸೇರಿದ್ರು. ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ 7 ದಿನ ಸಿಐಡಿ ಕಸ್ಟಡಿಗೆ ಬಿಜೆಪಿ ಶಾಸಕರನ್ನ ನೀಡಲಾಗಿದೆ. 42ನೇ ಸಿಜೆಎಂ ನ್ಯಾಯಾಧೀಶರಿಂದ ಈ ಒಂದು ಆದೇಶ ಪ್ರಕಟ ಆಗಿದೆ. ಸಿಐಡಿ ಕಸ್ಟಡಿಯ ಸಂದರ್ಭದಲ್ಲಿ ವೈದ್ಯಕೀಯ ಚಿಕಿತ್ಸೆಯನ್ನ ನೀಡಬೇಕು. 7 ದಿನ ವಿಚಾರಣೆಯನ್ನ ಎದುರಿಸಲಿರುವ ಭೈರತಿ ಬಸವರಾಜ್ ಸಿಐಡಿ ಕಚೇರಿಗೆ ಭೈರತಿಯನ್ನ ಅಧಿಕಾರಿಗಳು ಕರೆದೊಯ್ದಿದ್ದಾರೆ. ಶನಿವಾರ ಕೋರ್ಟ್ಗೆ ಹಾಜರುಪಡಿಸುವಂತೆ ಈ ಒಂದು ಆದೇಶವನ್ನ ಪ್ರಕಟ ಮಾಡಲಾಗಿದೆ. ಬಿಕ್ಲು ಶಿವ ಕೊಲೆ ಕೇಸಲ್ಲಿ ಭೈರತಿಗೆ ವಿಚಾರಣೆಯ ಟೆನ್ಷನ್. ಈಗ ಫೆಬ್ರವರಿ 21ರವರೆಗೂ ಕೂಡ ಭೈರತಿ ಸಿಐಡಿ ವಶದಲ್ಲಿರಬೇಕಾಗತ್ತೆ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಬಳಿಕ ಸಿಐಡಿ ಅವರನ್ನ ಈಗ ಸಿಐಡಿ ಅವರು ವಶಕ್ಕೆ ಪಡ್ಕೊಂಡಿದ್ದಾರೆ. ಭೈರತಿ ಬಸವರಾಜ್ ಅವರನ್ನ ಆರೋಗ್ಯದಲ್ಲಿ ಯಾವ ರೀತಿಯ ಸಮಸ್ಯೆ ಕೂಡ ಇಲ್ಲ ಅಂತ ಈಗ ವರದಿ ಕೂಡ ಬಂದಿದೆ. ಎದೆನೋವು ಅಂತ ಆಸ್ಪತ್ರೆಗೆ ಬಿಜೆಪಿ ಶಾಸಕರು ಸೇರಿದ್ರು. ಹಾಗಾಗಿ ಎಲ್ಲಾ ರೀತಿಯ ಚಿಕಿತ್ಸೆಯನ್ನು ಕೂಡ ನೀಡಲಾಗಿದೆ, ಎಲ್ಲಾ ರೀತಿಯ ಪರೀಕ್ಷೆಗಳನ್ನು ಕೂಡ ಮಾಡಿಸಲಾಗಿದೆ. ಆದ್ರೆ ಈಗ ಅವರ ರಿಪೋರ್ಟ್ ನಾರ್ಮಲ್ ಬಂದಿರೋದ್ರಿಂದ ಈಗ ನ್ಯಾಯಾಧೀಶರು ಈ ಒಂದು ಆದೇಶವನ್ನು ಪ್ರಕಟ ಮಾಡಿದ್ದಾರೆ. ಇನ್ನು ಸಿಐಡಿ ಅವರು ನಮಗೆ ವಿಚಾರಣೆ ಮಾಡೋದು ಇನ್ನೂ ಕೂಡ ಬಾಕಿ ಇದೆ. ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಸಾಕಷ್ಟು ವಿಚಾರಣೆಯನ್ನ ಮಾಡಿದ್ದಾರೆ. ಆದ್ರೆ ವಿಚಾರಣೆಗೆ ಸರಿಯಾಗಿ ಸಹಕಾರ ಕೊಟ್ಟಿರಲಿಲ್ಲ ಶಾಸಕರು ಅಂತ ಕೂಡ ಆರೋಪವನ್ನ ಮಾಡಿದ್ರು. ಹಾಗಾಗಿ ವಾದ ಪ್ರತಿವಾದ ಎಲ್ಲವನ್ನು ಕೂಡ ಆಲಿಸಿರುವಂತಹ ನ್ಯಾಯಾಧೀಶರು ಈಗ 7 ದಿನಗಳ ಕಾಲ ಸಿಐಡಿ ವಿಚಾರಣೆಯನ್ನ ಎದುರಿಸಲೇಬೇಕಾಗಿದೆ ಬಿಜೆಪಿ ಶಾಸಕರು. ಇನ್ನು ಕೊಲೆ ಕೇಸ್ನಲ್ಲಿ ಈಗ 7 ದಿನ ಯಾವುದೇ ರೀತಿಯ ಪ್ರಶ್ನೆ ಕೇಳಿದ್ರು ಕೂಡ ಸರಿಯಾಗಿ ಉತ್ತರವನ್ನ ಕೊಡಲೇಬೇಕಾಗುತ್ತೆ. ಒಂದು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಕೂಡ ಸುಪ್ರೀಂ ಕೋರ್ಟ್ಗೂ ಕೂಡ ಸಲ್ಲಿಕೆ ಮಾಡಿದ್ರು. ಮೊದಲು ಹೈಕೋರ್ಟ್ ನಲ್ಲಿ ಸಲ್ಲಿಕೆ ಮಾಡಿದ್ರು. ಹೈಕೋರ್ಟ್ ನಲ್ಲೂ ಕೂಡ ಒಂದು ಅರ್ಜಿ ತಿರಸ್ಕೃತ ಆಯಿತು. ಅದಾದ ನಂತರ ಸುಪ್ರೀಂ ಕೋರ್ಟ್ಗೂ ಕೂಡ ನನಗೆ ನಿರೀಕ್ಷಣಾ ಜಾಮೀನು ಬೇಕು ಅಂತ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಅಲ್ಲೂ ಕೂಡ ಆ ಒಂದು ಅರ್ಜಿ ತಿರಸ್ಕೃತ ಆಯಿತು. ನೀವು ಸ್ಥಳೀಯ ಮಟ್ಟದಲ್ಲಿ ಇದನ್ನ ಅರ್ಜಿ ಏನಿದೆ ಅದರ ವಿಚಾರಣೆಯನ್ನ ಮಾಡ್ಕೊಳ್ಬೇಕಾಗುತ್ತೆ, ಸ್ಥಳೀಯ ಮಟ್ಟದಲ್ಲಿ ನೀವು ಜಾಮೀನನ್ನ ಪಡ್ಕೊಳ್ಬೇಕಾಗತ್ತೆ ಅಂತ ಒಂದು ಅರ್ಜಿ ತಿರಸ್ಕೃತ ಆದ ನಂತರ ಸಿಐಡಿ ಅಧಿಕಾರಿಗಳು ಹೋಗಿ ಅರೆಸ್ಟ್ ಕೂಡ ಮಾಡುವ ಕೆಲಸ ಕೂಡ ಮಾಡಿದ್ರು. ಅದಾದ ನಂತರ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ನನಗೆ ಎದೆನೋವು ಕಾಣಿಸ್ಕೊಂಡಿದೆ ಅಂತ ಶಾಸಕರು ಹೇಳಿದ್ರು. ಹಾಗಾಗಿ ಅವ್ರನ್ನ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿತ್ತು. ಯಾಕೆಂತಂದ್ರೆ ಈಗ ಸಿಐಡಿ ಅಧಿಕಾರಿಗಳು ಯಾವೊಬ್ಬ ಆರೋಪಿಯನ್ನ ತನ್ನ ವಶದಲ್ಲಿ ಇರಿಸ್ಕೊಂಡ್ರೆ ಅಥವಾ ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಅವರನ್ನ 24 ಗಂಟೆಯ ಒಳಗೆ ನ್ಯಾಯಾಧೀಶರ ಮುಂದೆ ಸಬ್ಮಿಟ್ ಮಾಡಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ನನಗೆ ಎದೆನೋವು ಕಾಣಿಸ್ಕೊಂಡಿದೆ ಅಂತ ಹೇಳಿದ್ರು. ಹಾಗಾಗಿ ಅವ್ರನ್ನ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿತ್ತು. ಆದ್ರೆ ಈಗ ಅವರ ವರದಿ ನಾರ್ಮಲ್ ಬಂದಿದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಸದ್ಯಕ್ಕೆ ಬಿಜೆಪಿ ಶಾಸಕರು 7 ದಿನ ಸಿಐಡಿ ವಿಚಾರಣೆಯನ್ನು ಎದುರಿಸಲೇಬೇಕಾಗಿದೆ. ಒಂದು ವೇಳೆ ಏನಾದ್ರೂ ಈಗ ವಿಚಾರಣೆಯ ಸಂದರ್ಭದಲ್ಲಿ ಅವ್ರು ಏನಾದ್ರೂ ಈಗ ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ, ಹಿಂದೆಯೂ ಕೂಡ ಬಿಜೆಪಿ ಶಾಸಕರು ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ ಅಂತ ಅಧಿಕಾರಿಗಳು ಹೇಳಿದ್ರು, ಈಗಲೂ ಕೂಡ ರೆಸ್ಪಾನ್ಸ್ ಮಾಡಿಲ್ಲ ಅಂತಂದ್ರೆ ಏನಾಗಬಹುದು ಮುಂದೆ? ಸಾಹಿತ್ಯ ಯಾಕಂದ್ರೆ ಇವತ್ತು ಸಿಐಡಿ ಅಧಿಕಾರಿಗಳು ಜಡ್ಜ್ ಅವರ ನಿವಾಸಕ್ಕೆ ಭೈರತಿ ಬಸವರಾಜನ್ನ ಹಾಜರುಪಡಿಸಿರುವಂಥದ್ದು. ಅಂದ್ರೆ 42 ಸಿಜೆಎಂ ನ್ಯಾಯಾಧೀಶರಾದಂಥ KN ಶಿವಕುಮಾರ್ ಅವರ ಮುಂದೆ ಹಾಜರುಪಡಿಸಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಸಿಐಡಿ ವಕೀಲರು ಮತ್ತೆ ಸಿಐಡಿ ಅಂದ್ರೆ ಪೊಲೀಸರು ಸಹ ಅವರನ್ನ ಜಯದೇವ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಅನ್ನ ಮಾಡ್ಕೊಬಂದು ಅವರ ನಿವಾಸಕ್ಕೆ ಹಾಜರನ್ನ ಪಡಿಸಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಮೊದಲಿಗೆ ವೈದ್ಯಕೀಯ ಪರೀಕ್ಷೆಯನ್ನ ನ್ಯಾಯಾಧೀಶರಾದಂಥ KN ಶಿವಕುಮಾರ್ ಅವರು ಪರಿಶೀಲನೆ ಮಾಡಿರುವಂಥದ್ದು. ಅಂದ್ರೆ ಎಲ್ಲ ವೈದ್ಯಕೀಯ ವರದಿ ಸಹ
ಸಹ ನಾರ್ಮಲ್ ಇತ್ತು. ಹಾಗಾಗಿ CID ಪರ ವಕೀಲರು ಅಶೋಕ್ ನಾಯಕ್ ಅವರು ನಮ್ಮ ಕಸ್ಟಡಿಗೆ ಬೇಕು ಅಂತ ಹೇಳ್ಬಿಟ್ಟು ಕೇಳಿದ್ರು. ಆ ಹಿನ್ನೆಲೆಯಲ್ಲಿ 7 ದಿನಗಳ ಕಾಲ ಏನು ಅವರ CID ವಶಕ್ಕೆ ಕೊಟ್ಟಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಭೈರತಿ ಬಸವರಾಜ್ ಪರವಾಗಿ ಸಹ ಕೆಲವೊಂದಷ್ಟು ವಕೀಲರು ಸಹ ಹಾಜರಾಗಿದ್ರು. ಅವರು ಸಹ ಕೇವಲ ನೀವು 4 ದಿನಗಳ ಮಟ್ಟಿಗೆ ಮಾತ್ರ ಕೊಡಬೇಕು, ಯಾಕಂದ್ರೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ. ಇಂಟ್ರಾಗೇಷನ್ ಮಾಡಬೇಕಂದ್ರೆ ಕಸ್ಟೋಡಿಯಲ್ ಇಂಟ್ರಾಗೇಷನ್ ಮಾಡಬೇಕಂದ್ರೆ ಅದರಲ್ಲಿ ಮ್ಯಾಕ್ಸಿಮಮ್ ಇರುವಂಥದ್ದು 4 ದಿನಗಳು ಮಾತ್ರ ಅಂತ ಹೇಳ್ಬಿಟ್ಟು ಅವರು ವಾದವನ್ನು ಮಾಡಿದ್ರು. ಆದರೆ ಕೊನೆಯದಾಗಿ ನ್ಯಾಯಾಧೀಶರು 7 ದಿನದ ಮಟ್ಟಿಗೆ CID ವಶಕ್ಕೆ ಕೊಟ್ಟಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಏನು ವೈದ್ಯಕೀಯ ಸೂಚನೆಗೆ ಸಹ ಅವರಿಗೆ ಮನವರಿಕೆ ಮಾಡಿಕೊಟ್ಟಿರುವಂಥದ್ದು. ಅಂದರೆ ಏನಾದರೂ ಹೆಚ್ಚು ಅಂದರೆ ಅವರಿಗೆ ಏನು ಪ್ರತಿದಿನವೂ ಸಹ ವೈದ್ಯಕೀಯ ಪರೀಕ್ಷೆ ಇರ್ಬೋದು, ಅಲ್ಲಿಗೆ ವೈದ್ಯರನ್ನು ಕರೆಸ್ಕೊಂಡು ವಿಚಾರಣೆ ಮಾಡುವ ಅಂದರೆ ಅವರ ಆರೋಗ್ಯದ ಬಗ್ಗೆ ತಪಾಸಣೆ ಮಾಡುವಂಥದ್ದು ಇರ್ಬೋದು. ಮತ್ತು ಬೇರೆ ಬೇರೆ ಏನೆಲ್ಲ ವೈದ್ಯರು ಜಯದೇವ ಆಸ್ಪತ್ರೆ ವೈದ್ಯರು ಏನೆಲ್ಲ ರಿಪೋರ್ಟ್ ಕೊಟ್ಟಿದ್ದಾರೆ, ಸೊ ಅದರ ಬೇಸಿಸ್ ಅಂತೆ ಅವರಿಗೆ ಒಂದು ಚಿಕಿತ್ಸೆಯನ್ನು ಕೊಡಬೇಕು ಅಂತ ಹೇಳಿರುವಂಥದ್ದು. ಮತ್ತು ಇನ್ನೊಂದು ಕಡೆ ಯಾಕಂದರೆ ಈಗ ನಾಳೆಯಿಂದನೂ ಸಹ ಭೈರತಿ ಬಸವರಾಜ್ ಅವರಿಗೆ ಒಂದು ವಿಚಾರಣೆ ಎದುರಾಗುತ್ತೆ. ಯಾಕಂದರೆ ಈ ಹಿಂದೆ ಏನು ಪೊಲೀಸರ ವಿಚಾರಣೆಗೆ ಹಾಜರಾದಂಥ ಸಂದರ್ಭದಲ್ಲಿ ನನಗೆ ಜಗದೀಶ್ ಯಾರು ಗೊತ್ತಿಲ್ಲ, ಮತ್ತು ಅಜಿತ್ ಯಾರು ಗೊತ್ತಿಲ್ಲ, ಮತ್ತು ಕಿರಣ್ ಯಾರು ಅಂತ ಏನು ಅಂತ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ನನಗೆ ಗೊತ್ತಿಲ್ಲ ಅಂತ ಹೇಳಿದರು. ಆದರೆ ಕೆಲವೊಂದಷ್ಟು ಟವರ್ ಲೊಕೇಶನ್ಸ್ ಇರ್ಬೋದು ಮತ್ತು CDR ಅನ್ನು ಅನಾಲಿಸಿಸ್ ಮಾಡಿದಾಗ ಅವರು A1 ಆರೋಪಿ ಅಂದರೆ ಜಗದೀಶ್ ಜೊತೆ ಕಾಂಟ್ಯಾಕ್ಟ್ನಲ್ಲಿರುವಂಥದ್ದು, ಮತ್ತು A2 ಕಿರಣ್ ಜೊತೆ ಏನು ಅವರು ಸಂಪರ್ಕದಲ್ಲಿರುವಂಥದ್ದು, ಮತ್ತು ಆರೋಪಿ 20ನೇ ಆರೋಪಿ ಅಜಿತ್ ಯಾರಿದ್ದಾರೆ, ಸೊ ಅವರ ಜೊತೆ ಈ 3 ಜನರ ಜೊತೆ ಸಹ ಭೈರತಿ ಬಸವರಾಜ್ ಅವರು ಕಾಂಟ್ಯಾಕ್ಟಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಏನು ಪೊಲೀಸರು ಒಂದು CDR ಅನ್ನು ತೆಗೆಸಿರುವಂಥದ್ದು. ಅದರ ಬೇಸಿಸ್ ಮೇಲೆ ನಾಳೆಯಿಂದ ಅವರನ್ನು ತೀವ್ರವಾಗಿ ವಿಚಾರಣೆ ಮಾಡ್ತಾರೆ. ಮತ್ತು ಏನು ಭೈರತಿ ಬಸವರಾಜ್ ಅವರು ವಿಚಾರಣೆಗೆ ಹಾಜರಾದ ಸಂದರ್ಭದಲ್ಲಿ ನನಗೆ ಇವು 3 ಜನ ಯಾರು ಗೊತ್ತಿಲ್ಲ, ಜಗದೀಶ್ ಯಾರು ಗೊತ್ತಿಲ್ಲ ಮತ್ತು ಅಜಿತ್ ಯಾರು ಗೊತ್ತಿಲ್ಲ ಅಂತ ಹೇಳಿದರು. ಆದರೆ ಅವರನ್ನು ಯಾರು ಗೊತ್ತಿಲ್ಲ ಅಂತ ಹೇಳೋ ಸಂದರ್ಭದಲ್ಲಿ ಅವರ ಟವರ್ ಲೊಕೇಶನ್ಸ್ ಇರ್ಬೋದು ಮತ್ತು ಅವ್ರ ಜೊತೆ ಕುಂಭಮೇಳಕ್ಕೆ ಹೋಗಿದ್ರು. ಸೊ ಇಷ್ಟೆಲ್ಲ ಫೋಟೋಗ್ರಾಫ್ಸ್ ಇದ್ರೂ ಸಹ ನೀವು ಗೊತ್ತಿಲ್ಲ ಅಂತ ಹೇಳ್ಬಿಡ್ತೀರ ಅಂತ ಸುಪ್ರೀಂ ಕೋರ್ಟ್ ಸ್ವತಃ ಒಂದು ಪ್ರಶ್ನೆಯನ್ನು ಕೇಳಿತ್ತು. ಈ ನೆಲೆಯಲ್ಲಿ ಈ ಎಲ್ಲ ಮಾಹಿತಿಗಳನ್ನು ಕೇಳ್ತಾರೆ. ಮತ್ತು ನಿಜವಾಗ್ಲೂ ಏನು ವೈಷಮ್ಯ ಇತ್ತು, ಬಿಕ್ಲುಶುವ ಕೊಲೆಗೆ ಏನು ಕಾರಣ, ಈ ಪ್ರಮುಖವಾದ ಏನು ಕಾರಣ ಇತ್ತು ಅನ್ನೋದ್ರ ಬಗ್ಗೆ ನಾಳೆಯಿಂದ ಭೈರತಿ ಬಸವರಾಜ್ ಅವರನ್ನು ತೀವ್ರವಾಗಿ CID ಅಧಿಕಾರಿಗಳು ವಿಚಾರಣೆ ಮಾಡ್ತಾರೆ. ಆನಂತರ ಮುಂದಿನ ಶನಿವಾರ ಏನು 1 ಗಂಟೆಗೆ ಅವರನ್ನು ಮತ್ತೆ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಆ ಒಂದು ಸಂದರ್ಭದಲ್ಲಿ ಅಲ್ಲೂ ಸಹ ಮತ್ತೆ ಏನಾದರೂ ಕಸ್ಟಡಿಗೆ ಬೇಕಾ ಅಥವಾ ಏನು ಕಸ್ಟಡಿ ಸಾಕಾ ಅನ್ನೋದ್ರ ಬಗ್ಗೆ ಅವತ್ತು ನಿರ್ಧಾರವಾಗುವಂಥದ್ದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.